ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೆಡಿ ನೀವು ನೋಡತ್ತೀರಿ ಕೆಡಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೆ ಸಬ್ಜೆಕ್ಟ್ ಸೆಲೆಕ್ಷನ್ ಮಾಡ್ಕೊಳಕ ಫೋಟೋಶಾಪ್ ಒಳಗೆ ನಮ್ಗೆ ಯೂಸ್ ಆಗೋ ಟೂಲ್ಸ್ ಬಗ್ಗೆ ಹೇಳ್ಕೊಟ್ಟೇನೆ. ಸೊ ಇನ್ನೂ ಯಾರು ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡ್ರಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ನಾನು ವಿಡಿಯೋ ಲಿಂಕ್ ಹಾಕಿರ್ತೀನಿ. ಸೊ ಆ ವಿಡಿಯೋ ಒಳಗೆ ನಾನು ನಿಮ್ಗೆ ಲ್ಯಾಸೋ ಟೂಲ್ ಬಗ್ಗೆ, ಪಾಲಿಗಾನ್ ಲ್ಯಾಸೋ ಟೂಲ್ ಬಗ್ಗೆ, ಆಮೇಲೆ ಮ್ಯಾಜಿಕ್ ಟೂಲ್ ಬಗ್ಗೆ, ಮತ್ತು ಕ್ವಿಕ್ ಸೆಲೆಕ್ಷನ್ ಟೂಲ್, ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್, ಈ ರೀತಿ ಸಬ್ಜೆಕ್ಟ್ ಸೆಲೆಕ್ಷನ್ ಮಾಡ್ಕೊಳಕ ಯೂಸ್ ಆಗೋ ಇಂಪಾರ್ಟೆಂಟ್ ಟೂಲ್ಸ್ ಬಗ್ಗೆ ಹೇಳ್ಕೊಟ್ಟೇನೆ. ಸೊ ದಯವಿಟ್ಟು ಆ ವಿಡಿಯೋನ ನೋಡ್ರಿ. ಅದಾದ್ಮೇಲೆ ನಾ ಫೋಟೋಶಾಪ್ ಟೂಲ್ಸ್ ಪಾರ್ಟ್ 1 ಒಳಗೆ ಫೋಟೋಶಾಪ್ ಒಳಗೆ ನಮ್ಗೆ ಯೂಸ್ ಆಗುವಂಥ ಪ್ರತಿಯೊಂದು ಸೆಟ್ಟಿಂಗ್ಸ್, ಬೇಸಿಕ್ ಸೆಟ್ಟಿಂಗ್ಸ್, ಆಮೇಲೆ ಯಾವ್ಯಾವ ರೀತಿ ನಮ್ಗೆ ಶಾರ್ಟ್ಕಟ್ ಕೀ ಯೂಸ್ ಆಗ್ತಾವ ಅನ್ನೋದು ಕೂಡ ಹೇಳ್ಕೊಟ್ಟೇನೆ. ಸೊ ಇನ್ನೂ ಯಾರ್ಯಾರ ವಿಡಿಯೋನಲ್ಲ ಆ ವಿಡಿಯೋ ಕೂಡ ನೋಡ್ರಿ. ಮೇಲ್ಗಡೆ ಆಯಾ ಬಟನ್ ಒಳಗೆ ನಾ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಸೊ ನಾ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಕ್ರಾಪ್ ಟೂಲ್ ಬಗ್ಗೆ ಹೇಳ್ಕೊಡ್ತೀನಿ. ಆಮೇಲೆ ಒಂದು ಸ್ಕಿನ್ ಮೇಲಿರೋ ಸ್ಪಾಟ್ನ ಯಾವ ರೀತಿ ರಿಮೂವ್ ಮಾಡಬೇಕು, ಯಾವ್ಯಾವ ಟೂಲ್ ಸ್ಪಾಟ್ ರಿಮೂವ್ ಮಾಡಕ್ಕೆ ಯೂಸ್ ಆಗ್ಕೊಂಡು ಕೂಡ ನಾನು ನಿಮ್ಗೆ ಈ ವಿಡಿಯೋ ಒಳಗೆ ಹೇಳ್ಕೊಡ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಇದ್ದೀರಿ, ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಹಂಗೆ ವಿಡಿಯೋನ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಸೊ ಬನ್ನಿ ಫ್ರೆಂಡ್ಸ್, ನಾವು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋದು. ಸೊ ಫ್ರೆಂಡ್ಸ್, ಫೋಟೋಶಾಪ್ ಓಪನ್ ಆದ ಕೂಡಲೇ ನಿಮ್ಗೆ ಈ ರೀತಿಯಾದ ಒಂದು ವರ್ಕ್ ಸ್ಪೇಸ್ ಓಪನ್ ಆಕತಿ. ಇಲ್ಲಿ ನೋಡ್ರಿ. ಸೊ ಇಲ್ಲಿ ನೀವು ಒಂದು ಇಮೇಜ್ ನ ಓಪನ್ ಮಾಡ್ಕೋಬಹುದು, ಇಲ್ಲಾಂದ್ರೆ ನ್ಯೂ ಪೇಜ್ ನ ಕ್ರಿಯೇಟ್ ಮಾಡ್ಕೋಬಹುದು. ಅದಾದ್ಮೇಲೆ ನೀವು ಇಲ್ಲಿ ಫೈಲ್ ಮೇಲೆ ಬಂದು ಇಲ್ಲಿ ಕೂಡ ಒಂದು ಪೇಜ್ ನ ಕ್ರಿಯೇಟ್ ಮಾಡ್ಕೋಬಹುದು, ಒಂದು ಇಮೇಜ್ ನ ಓಪನ್ ಮಾಡ್ಕೋಬಹುದು. ಇಲ್ಲಿ ಶಾರ್ಟ್ಕಟ್ ಕೀ ನೋಡ್ರಿ, ಕಂಟ್ರೋಲ್ ಓ ಐತಿ, ಮತ್ತು ನ್ಯೂ ಪೇಜ್ ಏನೈತ್ರಿ ಕಂಟ್ರೋಲ್ ಎನ್ ಐತಿ. ನೀವು ಈ ರೀತಿ ಕೂಡ ಏನ್ ಮಾಡ್ಬೋದು, ಒಂದು ಇಮೇಜ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾ ಇಲ್ಲಿ ಇವಾಗ ಏನ್ ಮಾಡ್ತೇನ್ರಿ, ಒಂದು ಇಮೇಜ್ ನ ಓಪನ್ ಮಾಡ್ಕೊಂತಾ ಇದೀನಿ ನಾನು ನಿಮ್ಗೆ. ಸೊ ಈ ರೀತಿ ಒಂದು ಇಮೇಜ್ ನ ಓಪನ್ ಮಾಡ್ಕೊಂಡೆ. ಫ್ರೆಂಡ್ಸ್, ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೆ ಸೊ ಇಲ್ಲಿ ಮೇಲ್ಗಡೆ ಇರೋ ಕಾಣ್ತಾ ಇರೋ ಎಲ್ಲ ಸೆಟ್ಟಿಂಗ್ಸ್ ಬಗ್ಗೆ ಹೇಳಿದ್ದೆ. ಫೈಲ್ ಎಡಿಟ್ ಸೊ ನಾ ಪಾರ್ಟ್ 1 ವಿಡಿಯೋ ಒಳಗೆ ಹೇಳ್ಕೊಟ್ಟೇನಿ. ಅದಾದ್ಮೇಲೆ ಇಲ್ಲಿ ರೆಕ್ಟಾಂಗಲ್ ಟೂಲ್ ಬಗ್ಗೆ ಹೇಳಿದ್ದೆ, ಎಲಿಪ್ಟಿಕಲ್ ಟೂಲ್ ಬಗ್ಗೆ ಕ್ಲಾಸ್ 1 ಒಳಗೆ ಹೇಳಿನಿ. ಅದಾದ್ಮೇಲೆ ಲ್ಯಾಸೋ ಟೂಲ್ ಬಗ್ಗೆ ಹೇಳಿನಿ, ನಿಮ್ಗೆ ಪಾಲಿಗಾನ್ ಲ್ಯಾಸೋ ಟೂಲ್ ಬಗ್ಗೆ ಹೇಳಿನಿ. ಈ ರೀತಿಯಾದ ಎಲ್ಲ ಟೂಲ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಟೇನೆ. ಸೊ ನಾ ಇವತ್ತು ಏನ್ ಮಾಡ್ತೇನೆ ನಿಮ್ಗೆ ಇವತ್ತ ಕ್ರಾಪ್ ಟೂಲ್ ಬಗ್ಗೆ ಹೇಳ್ತೇನೆ, ಆಮೇಲೆ ಪರ್ಸ್ಪೆಕ್ಟಿವ್ ಕ್ರಾಪ್ ಟೂಲ್ ಬಗ್ಗೆ ಹೇಳ್ತೇನೆ. ಸೊ ಇಲ್ಲಿ ಏನೈತ್ರಿ ಐ ಡ್ರಾಪ್ ಟೂಲ್ ಬಗ್ಗೆ ಹೇಳ್ತೇನೆ, ಆಮೇಲೆ ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ, ಹೀಲಿಂಗ್ ಬ್ರಷ್ ಟೂಲ, ಪೆಚ್ ಟೂಲ, ಕಾಂಟೆಂಟ್ ಅವೇರ್ ಮೂವ್ ಟೂಲ. ಸೊ ಈ ರೀತಿ ಎಲ್ಲಾ ಟೂಲ್ಸ್ ಬಗ್ಗೆ ನಾನು ನಿಮ್ಗೆ ಇವತ್ತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಈ ಕ್ರಾಪ್ ಟೂಲ್ ನಮ್ಗೆ ಎಲ್ಲಿ ಯೂಸ್ ಆಗ್ತದಪ್ಪ ಅಂದ್ರೆ, ಸೊ ಈ ಕ್ರಾಪ್ ಟೂಲ್ ಓನ್ಲಿ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಸೈಜ್ ಇಟ್ಕೊಳಕ್ ಯೂಸ್ ಆಗ್ತೈತಿ. ಸೊ ನಾವ್ ಇವಾಗ ಏನ್ ಮಾಡ್ತೀವಿ, ರೆಕ್ಟಾಂಗಲ್ ಅಲ್ಲಿ ಕೂಡ ಒಂದು ಇಮೇಜ್ ನ ಕಟ್ ಮಾಡ್ತಾ ಇದ್ವಿ, ಪ್ಲೇಸ್ ಮಾಡ್ತಾ ಇದ್ವಿ. ಸೊ ಈ ಕ್ರಾಪ್ ಟೂಲ್ ಮಾಡಕ ಒಂದು ಇಮೇಜ್ ನ ನೀವು ಸೈಜ್ ರೀತಿಯಲ್ಲಿ ಕಟ್ ಮಾಡ್ಕೋಬಹುದು. ಇವಾಗ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋರಿ, ಇದು ಶಾರ್ಟ್ಕಟ್ ಕೀ ಏನೈತ್ರಿ ಇಲ್ಲಿ ಸಿ ಐತಿ. ಸೊ ನೀವು ಕೀಬೋರ್ಡ್ ಒಳಗ ಸಿ ಕ್ಲಿಕ್ ಮಾಡಿದ ಕೂಡಲೇ ಏನಾಗ್ತೈತಿ ನಿಮ್ಗೆ ಕ್ರಾಪ್ ಟೂಲ್ ಬಂದ್ಬಿಡ್ತೈತಿ. ಸೊ ಈ ಕ್ರಾಪ್ ಟೂಲ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ ಕೂಡಲೇ ಸೊ ಇಲ್ಲಿ ಮೇಲ್ಗಡೆ ನೋಡಬಹುದು. ಸೊ ಈ ಟೂಲ್ಸ್ ಆಪ್ಷನ್ ಏನಾಗ್ತೈತ್ರಿ, ಇಲ್ಲಿ ಮೇಲ್ಗಡೆ ಓಪನ್ ಆಗತ್ತೆ. ಇಲ್ಲಿ ನೋಡ್ರಿ, ನಾ ಇಲ್ಲಿ ಏನ್ ಮಾಡ್ತೀನಿ ಇವಾಗ 4x5 ಸೈಜ್ ತಗೋತೀನಿ. ಸೊ 4x5 ಸೈಜ್ ತಗೊಂಡ್ ಕೂಡಲೇ ಏನಾಯ್ತ್ರಿ, ಇಲ್ಲಿ ಮೇಲ್ಗಡೆ ಆ ಸೈಜ್ ಅಲ್ಲಿ ಬಂದ್ಬಿಡ್ತು. ಆಮೇಲೆ ನಾ ಏನ್ ಮಾಡ್ತೇನೆ 16x9 ತಗೊಂತೀನಿ. 16x9 ತಗೊಂಡ್ ಕೂಡಲೇ ಏನಾಯ್ತ್ರಿ, ಮೇಲ್ಗಡೆ ಇಲ್ಲಿ ಸೈಜ್ ಕ್ರಿಯೇಟ್ ಆಯ್ತು. ಸೊ ಇವಾಗ ಇದು 16x9 ಇದೆಲ್ಲಿ ಯೂಸ್ ಆಗ್ತೈತಿ ಅಂದ್ರೆ ಯೂಟ್ಯೂಬ್ ಸೈಜ್ ಯೂಸ್ ಆಗ್ತೈತಿ. ಆಮೇಲೆ 4x5 ಎಲ್ಲಿ ಯೂಸ್ ಆಗ್ತೈತಿ, ನಮ್ಗೆ ಇದು ಇನ್ಸ್ಟಾಗ್ರಾಮ್ ಸೈಜ್ ಅಲ್ಲಿ ಯೂಸ್ ಆಗ್ತೈತಿ. ಸೊ ನಾ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೇ ಫೋಟೋನ ಪೋಸ್ಟ್ ಮಾಡ್ಬೇಕಂದ್ರೆ ಅದನ್ನ ಮೊದಲು ಫೋಟೋಶಾಪ್ ಒಳಗೆ ಓಪನ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಸೈಜ್ ಅಲ್ಲಿ ರಿಸೈಜ್ ಮಾಡ್ಕೊಂಡು ಆಮೇಲೆ ಆ ಫೋಟೋನ ಏನ್ ಮಾಡ್ತೀನಿ ನಾ ಇನ್ಸ್ಟಾಗ್ರಾಮ್ ಒಳಗೆ ಪೋಸ್ಟ್ ಮಾಡ್ತೀನಿ. ಸೊ ಈ ರೀತಿ ನೀವು ಸೈಜ್ ಇಟ್ಕೊಳಕ ಏನ್ ಮಾಡಬಹುದು, ಕ್ರಾಪ್ ಟೂಲ್ ನ ನೀವು ಯೂಸ್ ಮಾಡಬಹುದು. ಈ ರೀತಿ ನಾನು ನಿಮ್ಗೆ ಬೇರೆ ಇಮೇಜ್ ನ ಓಪನ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ಈ ರೀತಿ ಒಂದು ಪೇಜ್ ಓಪನ್ ಮಾಡ್ಕೊರಿ, ಇಮೇಜ್ ನ ಓಪನ್ ಮಾಡ್ಕೊಂಡು ಆ ಇಮೇಜ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಸೆಲೆಕ್ಟ್ ಮಾಡ್ಕೊಂಡು ಎಂಟ್ರಿ ಕೊಟ್ಕೊಳ್ಳಿ ಏನಾಗ್ತೈತ್ರಿ, ಕ್ರಾಪ್ ಆಗ್ತೈತಿ. ಅದಾದ್ಮೇಲೆ ನೀವು ರೇಷಿಯೋ ಟೈಪ್ ಬೇಕು, ನಮ್ಗೆ ಸ್ಕ್ವೇರ್ ಟೈಪ್ ಬೇಕಂದ್ರೆ ಸ್ಕ್ವೇರ್ ಟೈಪ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ನಿಮ್ಗೆ ಹೆಡ್ ಅಷ್ಟೇ ಬೇಕಾಗಿದ್ರೆ ಹೆಡ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊರಿ, ಎಂಟ್ರಿ ಕೊಟ್ರಿ. ಸೊ ಈಗ ಏನಾಯ್ತು, ಹೆಡ್ ಅಷ್ಟು ಸೆಲೆಕ್ಟ್ ಆಯ್ತು. ಅದಾದ್ಮೇಲೆ ನಿಮ್ಗೆ ಏನ್ ಬೇಕು, 16x9 ಬೇಕು. 16x9 ನೀವು ಇದನ್ನ ಏನ್ ಮಾಡ್ಬೇಕು, ನಮ್ಗೆ ಏನಾಗಿದ್ರು ಇದು ವಿಡ್ತ್ ಅಲ್ಲಿ ಸೆಲೆಕ್ಟ್ ಆಯ್ತು. ಇದು ನಮ್ಗೆ ಹೈಟ್ ಅಲ್ಲಿ ಬೇಕಾಗಿದ್ರೆ ಸೊ ಇಲ್ಲಿ ಮಾರ್ಕ್ ಅದಾವ್ರಿ ಇಲ್ಲಿ ಎರಡ. ಸೊ ಈ ಮಾರ್ಕ್ ನ ನೀವ್ ಏನ್ ಮಾಡ್ಬೋದು, ರಿವರ್ಸ್ ಮಾಡ್ಬೋದು. ಸೊ ಏನಾಯ್ತು, ಇವಾಗ ಒಂದು ಯೂಟ್ಯೂಬ್ ತಮ್ನೇಲ್ ಸೈಜ್ ಅಲ್ಲಿ ಕ್ರಿಯೇಟ್ ಆಯ್ತು, ಇಲ್ಲಾಂದ್ರೆ ರೀಲ್ಸ್ ತಮ್ನೇಲ್ ಸೈಜ್ ಅಲ್ಲಿ ಏನಾಯ್ತು ಇದು ಕ್ರಿಯೇಟ್ ಆಯ್ತು. ಎಂಟ್ರಿ ಕೊಟ್ಟು ಕೂಡಲೇ ಏನಾಗ್ತೈತ್ರಿ, ಈ ಸೈಜ್ ಏನಾಗ್ತೈತ್ರಿ ಒಂದು ಇದು ರೀಲ್ಸ್ ತಮ್ನೇಲ್ ಸೈಜ್. ಈ ರೀತಿ ನಿಮ್ಗೆ ಯಾವ ರೀತಿ ಸೈಜ್ ಬೇಕೋ ಆ ರೀತಿ ಸೈಜ್ ಅಲ್ಲಿ ನೀವ್ ಏನ್ ಮಾಡ್ಬೋದು, ಕ್ರಾಪ್ ಟೂಲ್ ತಗೊಂಡು ಒಂದು ಇಮೇಜ್ ನ ಕ್ರಾಪ್ ಮಾಡ್ಕೋಬಹುದು. ಅದಾದ್ಮೇಲೆ ಏನಾಯ್ತು ಇಲ್ಲಿ ಪರ್ಫೆಕ್ಟ್ ಕ್ರಾಪ್ ಟೂಲ್ ಐತಿ. ಸೊ ಈ ಟೂಲ್ ನಮ್ಗೆ ಎಲ್ಲಿ ಯೂಸ್ ಆಯ್ತು ಅಂದ್ರೆ, ನಾನು ಒಂದು ಇಮೇಜ್ ನ ಓಪನ್ ಮಾಡ್ಕೊಂಡು ತೋರಿಸ್ತೀನಿ ಇವಾಗ ಇಲ್ಲಿ. ಸೊ ಈ ರೀತಿ ಒಂದು ಇಮೇಜ್ ಐತಿ. ಸೊ ಇಮೇಜ್ ಅಲ್ಲಿ ಏನೈತಿ, ಇದು ಕ್ರಾಸ್ ಅಲ್ಲಿ ಐತಿ. ಇದು ನಮ್ಗೆ ಏನಾಗಬೇಕಾಗೈತಿ, ಸ್ಟ್ರೇಟ್ ಆಗಿ ಕಾಣಬೇಕಾಗೈತಿ. ಸೊ ಆವಾಗ ನೀವು ಪರ್ಸ್ಪೆಕ್ಟಿವ್ ಕ್ರಾಪ್ ಟೂಲ್ ನ ತಗೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇದು ಎಷ್ಟೈತಿ ಅಷ್ಟು ಸೆಲೆಕ್ಟ್ ಮಾಡ್ಕೊರಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಸೊ ಇಲ್ಲಿ ನಿಮ್ ಕಾರ್ನರ್ ಒಳಗ ಒಂದು ಮೂಲಿ ಒಳಗ ಒಂದ್ 4 ಟಿಕ್ ಕಾಣ್ತಾವ ನೀವು ವೈಟ್. ಸೊ ವೈಟ್ ಟಿಕ್ ಗಳನ್ನ ನೀವು ಏನ್ ಮಾಡ್ಬೇಕು, ಮೂವ್ ಮಾಡ್ಬೇಕು. ಸೊ ನಾ ಈ ಟಿಕ್ ನ ಏನ್ ಮಾಡ್ತೀನಿ, ಈ ಪೇಜ್ ಯಾವ ಮೂಲಿ ಐತಲ್ಲ ಆ ಮೂಲಿಗೆ ಏನ್ ಮಾಡ್ತೀನಿ ಅದನ್ನ ಸೈಜ್ ನ ಇಟ್ಕೊಂತೀನಿ. ಅದಾದ್ಮೇಲೆ ಇದನ್ನು ಕೂಡ ಅದೇ ಮೂಲಿ ಹೋಗಿ ಇಟ್ಕೊಂತೀನಿ. ಅದಾದ್ಮೇಲೆ ನೆಕ್ಸ್ಟ್ ಇವೇನದಾವಲ್ಲ, ಸೊ ಈ ಮೂಲಿ ಎಲ್ಲಿ ಇರ್ಬೋದು ಅಂದ್ರೆ, ಕಾರ್ನರ್ ಎಲ್ಲಿ ಇರ್ಬೋದು ಅಂದ್ರೆ ಇಲ್ಲಿ ನೀವು ಅಂದಾಜ್ ಮಾಡ್ಬೇಕು. ಸೊ ಇಲ್ಲಿ ಇರ್ಬೋದು, ಇದು ಈ ಪೇಜ್ ಈ ರೀತಿ ಸ್ಟ್ರೇಟ್ ಆಗಿ ಬಂದಿರ್ಬೋದು. ಅದಾದ್ಮೇಲೆ ಇದನ್ನು ಏನ್ ಮಾಡ್ರಿ, ಅದೇ ರೀತಿ ಹಿಂಗ್ ಸೈಜ್ ಅಲ್ಲಿ ಇಟ್ಕೊಂಡು ಏನ್ ಮಾಡ್ರಿ, ಎಂಟರ್ ಕೊಡ್ರಿ. ಎಂಟರ್ ಕೊಟ್ಟ ಕೂಡಲೇ ಏನಾಯ್ತು, ಇವಾಗ ನಿಮ್ದೊಂದು ಪೇಜ್ ಸ್ಟ್ರೇಟ್ ಆಗಿ ಬಂತು. ಅವಾಗಲೇ ಏನಾಗಿತ್ತು, ಅದು ಕ್ರಾಸ್ ಅಲ್ಲಿ ಬಂದಿತ್ತು, ಇವಾಗ ಏನಾಯ್ತು ಸ್ಟ್ರೇಟ್ ಆಯ್ತು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ
ನೀವೇನ್ ಮಾಡಬಹುದು, ಆ ಟೂಲ್ ಇಂದ ಪರ್ಫೆಕ್ಟ್ ಕ್ರಾಪ್ ಟೂಲ್ ಇಂದ ಕ್ರಾಸ್ ಆಗಿರೋ ಒಂದು ಇಮೇಜ್ ಏನ್ ಮಾಡಬಹುದು, ನೀವು ಸ್ಟ್ರೇಟ್ ಆಗಿ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇದು ಏನೈತ್ರಿ, ಕ್ಯಾನ್ವಾಸ್ ಸೈಜ್ ಇದು ಫ್ರೇಮ್ ಟೂಲ್ ಐತಿ. ಸೊ ಇದನ್ನ ನೀವು ಯಾವ ಸೈಜ್, ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇವಾಗ ಒಂದು ಕ್ರಿಯೇಟ್ ಮಾಡ್ಕೊಂಡೆ. ಸೊ ಇದು ಯಾವ ಸೈಜ್ ಅಲ್ಲಿ ಇದೆ ಅಂತ ನಿಮ್ಗೆ ಇಲ್ಲಿ ಮೇಲ್ಗಡೆ ತೋರ್ಸೋದೈತಿ. ಇಲ್ಲಿ ನೋಡ್ರಿ, ವಿಡ್ತಿಗೆ ಎಷ್ಟು ಐತ್ರಿ, ಇದು 52 ಇಂಚ್ ಐತಿ. ಹೈಟಿಗೆ ಎಷ್ಟು ಐತ್ರಿ, ಇದು 46 ಇಂಚ್ ಐತಿ. ಈ ರೀತಿ ನೀವು ಸೈಜಿಗೋಸ್ಕರ ಏನ್ ಮಾಡಬಹುದು, ಈ ಟೂಲ್ ನ ಯೂಸ್ ಮಾಡಬಹುದು. ಇದು ಜಾಸ್ತಿ ಎಲ್ಲಿ ನಮ್ಗೆ ಯೂಸ್ ಆಗಲ್ಲ. ಸೊ ಅದಾದ್ಮೇಲೆ ಮತ್ತೆ ಫ್ರೆಂಡ್ಸ್, ನಾನು ಇಲ್ಲಿ ಬೇರೆ ಒಂದು ಇಮೇಜ್ ಓಪನ್ ಮಾಡ್ಕೊಂತೀನಿ ನಾನು ನಿಮ್ಗೆ ಇವಾಗ. ಸೊ ಈ ರೀತಿ ಒಂದು ಇಮೇಜ್ ಓಪನ್ ಮಾಡ್ಕೊಂಡೆ. ಇಲ್ಲಿ ನೋಡಿ ನೆಕ್ಸ್ಟ್ ಏನೈತೆ, ಇಲ್ಲಿ ಐ ಡ್ರಾಪ್ ಟೂಲ್ ಐತಿ. ಸೊ ಈ ಟೂಲ್ ಎಲ್ಲಿ ಯೂಸ್ ಆಗ್ತದಪ್ಪ ಅಂದ್ರೆ ನಮ್ಗೆ ಇವಾಗ, ಸೊ ಇವಾಗ ಒಂದು ಇದೇನೈತಪ್ಪ, ಒಂದು ಇಮೇಜ್ ಐತಿ. ಸೊ ಇಮೇಜ್ ಒಳಗ ನಮ್ಗೆ ಯಾವ್ದಾದ್ರು ಒಂದು ಕಲರ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದು ಯಾವ್ದೇ ಆಗಿರ್ಬೋದು, ಒಂದು ಬ್ಲಾಕ್ ಆಗಿರ್ಬೋದು, ಇಲ್ಲ ವೈಟ್ ಆಗಿರ್ಬೋದು, ಇಲ್ಲ ಏನ್ ಮಾಡ್ಬೋದು, ರೆಡ್ ಆಗಿರ್ಬೋದು. ಸೊ ಈ ರೀತಿ ಯಾವ್ದಾದ್ರು ಒಂದು ಕಲರ್ ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ನೀವು ಈ ಕಲರ್ ಪಿಕ್ಕರ್, ಇದು ಏನಾಗ್ತೈತ್ರಿ, ಇಲ್ಲಿ ಐ ಡ್ರಾಪರ್ ಟೂಲ್ ಅಂತ ಐತಿ. ಸೊ ಈ ಟೂಲ್ ಮೂಲಕ ನೀವು ಒಂದು ಕಲರ್ ನ ಪಿಕ್ ಮಾಡ್ಕೋಬಹುದು. ಸೊ ನಾ ಇವಾಗ ಏನ್ ಮಾಡ್ತೀನಿ, ಬ್ಲಾಕ್ ಕಲರ್ ಪಿಕ್ ಮಾಡ್ಕೊತೀನಿ. ಇಲ್ಲಿ ಏನೈತ್ರಿ, ಬ್ಲಾಕ್ ಕಲರ್ ಬಂತು. ಸೊ ಅದಾದ್ಮೇಲೆ ನಾ ಇಲ್ಲಿ ಏನ್ ಮಾಡ್ತೀನಿ, ಸ್ಕಿನ್ ಕಲರ್ ಪಿಕ್ ಮಾಡ್ತೀನಿ. ಸೊ ಇಲ್ಲಿ ಸ್ಕಿನ್ ಕಲರ್ ಮೇಲೆ ಬಂದು ಕ್ಲಿಕ್ ಮಾಡ್ಕೊಳ್ಳಿ, ಏನೈತ್ರಿ, ಸ್ಕಿನ್ ಕಲರ್ ಪಿಕ್ ಆಯ್ತು. ಅದಾದ್ಮೇಲೆ ಏನ್ ಮಾಡ್ತೀನಿ, ಇಲ್ಲಿ ರೆಡ್ ಬೇಕಾಗಿದೆ ನನಗೆ, ರೆಡ್ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ರೆಡ್ ಕಲರ್ ಸೆಲೆಕ್ಟ್ ಆಯ್ತು. ಬೇಕಾದ್ರೆ ನಮ್ಗೆ ಗೋಲ್ಡ್ ಬೇಕಾಗಿದೆ. ಸೊ ಏನ್ ಮಾಡ್ತೀನಿ, ನಾನು ಗೋಲ್ಡ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಈ ರೀತಿ ಈ ಐಡ್ರಾಪರ್ ಟೂಲ್ ಮೂಲಕ ಏನ್ ಮಾಡಬಹುದು, ನೀವು ಒಂದು ಕಲರ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಇದು ಶಾರ್ಟ್ ಕಟ್ ಕೀ ಏನೈತ್ರಿ, ಐ ಐತಿ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಕೊಳ್ಳೆ. ಇದ್ರಗಡೆ ಮೇಲ್ಗಡೆ ಎಲ್ಲ ಆಪ್ಷನ್ ಇಲ್ಲಿ ಬರ್ತು. ಸೊ ಇವಾಗ ಡಿಫಾಲ್ಟ್ ಎಷ್ಟು ಅದಾವಲ್ಲ ಅಷ್ಟೇ ಇಲ್ರಿ, ಅದ್ರಲ್ಲಿ ಏನು ನೀವು ವ್ಯತ್ಯಾಸ ಮಾಡಬೇಡಿ. ಸೊ ಅದಾದ್ಮೇಲೆ ಫ್ರೆಂಡ್ಸ್ ಏನ್ರಿ ಐತ್ರಿ, ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್. ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ಕಾಣ್ತಾ ಇರೋ ಪ್ರತಿಯೊಂದು ಟೂಲ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾವೆ. ಯಾಕಪ್ಪ ಅಂದ್ರೆ ನಾವು ಇವಾಗ ಫೋಟೋಶಾಪ್ ಒಳಗ ಸ್ಕಿನ್ ರಿಟಚಿಂಗ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತತಿ. ಸೊ ಪ್ರತಿಯೊಂದು ಫೋಟೋಶಾಪ್ ಒಳಗ ಸ್ಕಿನ್ ರಿಟಚಿಂಗ್ ಮಾಡಕಂತಾನ ಈ ಟೂಲ್ ಗಳನ್ನ ಎಲ್ಲ ಕೊಟ್ಟಿರ್ತಾರ. ಸೊ ಈ ಟೂಲ್ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತತಿ. ಸೊ ಒಂದೊಂದೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ದಯವಿಟ್ಟು ನೀಟಾಗಿ ತಿಳ್ಕೊರಿ. ಸೊ ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್, ಈ ಟೂಲ್ ನಮಗೆ ಎಲ್ಲಿ ಯೂಸ್ ಆಗ್ತದಪ್ಪ ಅಂದ್ರೆ, ನಾ ಇವಾಗ ಒಂದು ಇಮೇಜ್ ನ ಓಪನ್ ಮಾಡ್ಕೊಂತೀನಿ ನಿಮ್ಮ ಎಕ್ಸಾಂಪಲ್ ಗೆ. ಸೊ ಇವಾಗ ಒಂದು ಇಮೇಜ್ ನ ಓಪನ್ ಮಾಡ್ಕೊಂಡೆ. ಇದ್ರ ಮೇಲೆ ನೀವು ಇಲ್ಲಿ ನೋಡಬಹುದು ಎಲ್ಲೆಲ್ಲ ಸ್ಪಾಟ್ ಅದಾವ ಇಲ್ಲಿ. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲೆಲ್ಲ ಇಲ್ಲಿ ಅದಾವ್ರಿ ಮಾರ್ಕ್ ಅದಾವ. ಈ ಮಾರ್ಕ್ ನ ಎಲ್ಲ ನಾವು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಏನ್ ಮಾಡ್ಬೇಕ್ರಿ, ಒಂದು ಸ್ಕಿನ್ ನ ಪ್ರೊಫೆಷನಲ್ ಲೆವೆಲ್ ರಿಟಚ್ ಮಾಡಬೇಕು. ಆದ ಕಾರಣ ಮೊದಲು ಏನ್ ಮಾಡ್ಬೇಕು, ನಾವು ಸ್ಪಾಟ್ ಗಳನ್ನ ರಿಮೂವ್ ಮಾಡ್ಕೋಬೇಕು. ಸೊ ರಿಮೂವ್ ಮಾಡೋ ಟೈಮ್ ಅಲ್ಲಿ ನಮ್ಗೆ ಏನಾಗ್ತೈತ್ರಿ, ಇದು ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್ ಯೂಸ್ ಆಗ್ತೈತಿ. ಇದ್ರ ಶಾರ್ಟ್ ಕಟ್ ಕೀ ನೋಡಬಹುದು ಏನೈತ್ರಿ, ಕಂಟ್ರೋಲ್ ಜೆ ಐತಿ. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ ಕೂಡಲೇ ಇದ್ರ ಆಪ್ಷನ್ ಎಲ್ಲ ಇಲ್ಲಿ ಮೇಲ್ಗಡೆ ಇಲ್ಲಿ ಓಪನ್ ಆಗ್ತೀವಿ. ಇಲ್ಲಿ ನೋಡ್ರಿ, ಸೊ ಇವೆಲ್ಲ ಏನದಾವಲ್ಲ ಮೇಲ್ಗಡೆ, ಸೊ ಇದನ್ನ ಕ್ಲಿಕ್ ಮಾಡೋ ಕೂಡಲೇ ಇವು ಡಿಫಾಲ್ಟ್ ಏನಿರ್ತಾವಲ್ಲ, ಸೊ ಅವೇ ಇರ್ಲಿ. ಅದ್ರ ಮೇಲ್ಗಡೆ ಇರೋ ಯಾವುದೇ ಸೆಟ್ಟಿಂಗ್ ನ ನೀವು ಚೇಂಜ್ ಮಾಡಬೇಡ್ರಿ. ಸೊ ಆ ಸೆಟ್ಟಿಂಗ್ ನ ನೀವು ಯಾವಾಗ ಚೇಂಜ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ನೆಕ್ಸ್ಟ್ ಮುಂದೆ ಹೋಗ್ತಾ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಹಾರ್ಡ್ನೆಸ್ 100 ಐತಿ, 100 ಇರಲಿ. ಸ್ಪೇಸಿಂಗ್ 25% ಐತಿ. ಸೊ 25% ಇರಲಿ. ಸೈಜ್ ಏನೈತ್ರಿ, ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಕೀಬೋರ್ಡ್ ಅಲ್ಲಿ, ಇಲ್ಲಿ ಕೀಬೋರ್ಡ್ ಒಳಗೆ ನಿಮ್ಗೆ ಆಪ್ಷನ್ ಇರ್ತಾವ ಸ್ಪೇಸ್ ಕೊಡೋದು. ಸೊ ಈ ಸೈಜ್ ನ ತಗೊಂಡು ಕೂಡ ಏನ್ ಮಾಡಬಹುದು, ನೀವು ಒಂದು ಬ್ರಷ್ ನ ದೊಡ್ಡದು ಚಿಕ್ಕದು ಮಾಡ್ಕೋಬಹುದು. ಸೊ ನಾ ಕೀಬೋರ್ಡ್ ಒಳಗೆ ಡೈರೆಕ್ಟ್ ಆಗಿ ವರ್ಕ್ ಮಾಡ್ರಿ. ಸೊ ಅದಾದ್ಮೇಲೆ ಏನ್ ಮಾಡ್ರಿ, ಇವಾಗ ಒಂದು ಬ್ರಷ್ ನ ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್ ನಾವು ಸೆಲೆಕ್ಟ್ ಮಾಡ್ಕೊಂಡು, ಸೊ ಇಲ್ಲಿ ನೀವು ನೋಡಬಹುದು ಇಲ್ಲಿ ಏನಾದವ್ರಿ ಮಾರ್ಕ್ ಅದಾವ. ಸೊ ಈ ಮಾರ್ಕ್ ಎಷ್ಟೈತಿಲ್ಲ, ಇದ್ರ ಸೈಜ್ ಎಷ್ಟೈತಿ, ಸ್ವಲ್ಪ ಇಮೇಜ್ ನ ನಿಮಗ ಕಣ್ಣಿಗೆ ನೀಟಾಗಿ ಕಾಣೋ ತರ ಝೂಮ್ ಮಾಡ್ಕೋರಿ. ಝೂಮ್ ಮಾಡ್ಕೊಂಡು ಸೊ ಈ ಸ್ಪಾಟ್ ಎಷ್ಟೈತಿ ಅಷ್ಟೇ ಏನ್ ಮಾಡ್ರಿ, ನೀವು ಬ್ರಷ್ ನ ದೊಡ್ಡದ್ ಮಾಡ್ಕೋರಿ, ಚಿಕ್ಕದ್ ಮಾಡ್ಕೋರಿ. ಸೊ ಇವಾಗ ನಮ್ಗೆ ಸ್ಪಾಟ್ ಎಷ್ಟೈತಿ ಅಷ್ಟು ಬ್ರಷ್ ನ ಏನ್ ಮಾಡ್ತೀನಿ, ದೊಡ್ಡದ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಡು ಏನೈತ್ರಿ, ಇಲ್ಲಿ ರಿಮೂವ್ ಆಯ್ತು. ಮತ್ತೆ ನೀವು ನೆಕ್ಸ್ಟ್ ಯಾವ ಸ್ಪಾಟ್ ನ ರಿಮೂವ್ ಮಾಡ್ಬೇಕಾಗಿರ್ತೈತಿ ಆ ಸ್ಪಾಟ್ ಮೇಲೆ ಬರ್ರಿ, ಬ್ರಷ್ ನ ದೊಡ್ಡದು ಚಿಕ್ಕದು ಮಾಡ್ಕೋರಿ, ಕ್ಲಿಕ್ ಮಾಡ್ರಿ, ಏನಾಯ್ತು ರಿಮೂವ್ ಆಯ್ತು. ಈ ರೀತಿ ಏನ್ ಮಾಡಬಹುದು, ನೀವು ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್ ಮೂಲಕ ಸ್ಕಿನ್ ಮೇಲೆ ಇರೋ ಯಾವುದೇ ಒಂದು ಸ್ಪಾಟ್ ನ ರಿಮೂವ್ ಮಾಡಬಹುದು. ಸ್ಕಿನ್ ಮೇಲೆ ಇರೋ ಸ್ಪಾಟ್ ನ ರಿಮೂವ್ ಮಾಡಬಹುದು, ಆರ್ ನೀವು ಬೇರೆ ಏನಾದ್ರು ಬ್ಯಾಕ್ ಗ್ರೌಂಡ್ ಮೇಲೆ ಇರೋ ಸ್ಪಾಟ್ ನ ರಿಮೂವ್ ಮಾಡಬಹುದು, ಹ್ಯಾಂಡ್ ಮೇಲೆ ಇರೋ ಸ್ಪಾಟ್ ನ ರಿಮೂವ್ ಮಾಡಬಹುದು, ಹೇರ್ ಮೇಲೆ ಇರೋ ಸ್ಪಾಟ್ ನ ರಿಮೂವ್ ಮಾಡಬಹುದು. ಈ ರೀತಿ ನೀವು ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ ಸ್ಪಾಟ್ ಇತ್ತು ಅಂದ್ರೆ ಅದನ್ನ ರಿಮೂವ್ ಮಾಡಬಹುದು. ನಾನು ನಿಮ್ಗೆ ಎಕ್ಸಾಂಪಲ್ ಇವಾಗ ಮಾಡಿ ತೋರಿಸ್ತೇನೆ ನಿಮ್ಗೆ. ಸೊ ಇವಾಗ ಹೇರ್ ಮೇಲೆ ಏನಾಗ್ತೈತ್ರಿ, ಸೊ ಇವಾಗ ಈ ರೀತಿ ಒಂದ್ ಏನಾಗ್ತೈತ್ರಿ, ಮಾರ್ಕ್ ಆಗಿರ್ತಾವ. ಸೊ ಹೇರ್ ಮೇಲೆ ಸೊ ಈ ರೀತಿ ಒಂದು ಮಾರ್ಕ್ ಆಗೈತಿ. ಸೊ ಈ ಮಾರ್ಕ್ ನಾವ್ ಏನ್ ಮಾಡ್ಬೇಕು, ರಿಮೂವ್ ಮಾಡ್ಬೇಕು. ರಿಮೂವ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್ ಯೂಸ್ ಮಾಡ್ಬೇಕು. ಸೊ ಇದನ್ನ ತಗೋರಿ. ಸೊ ಸೈಜ್ ನ ನೀವು ಅದ್ ಎಷ್ಟೈತೆ ಅಷ್ಟು ಇಟ್ಕೋರಿ. ಇಲ್ಲಿ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ಕೂಡಲೇ ಏನಾಗ್ತೈತ್ರಿ, ಇದು ರಿಮೂವ್ ಆಗ್ತೈತಿ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ತೋರಿಸ್ತಾ ಇದೀನಿ. ಸಾರಿ, ಇದು ಲೇಯರ್ ಕಾಪಿ ಮಾಡ್ಕೊಂಡಿವಿ ನಾವು. ಸೊ ಇದನ್ನ ಕಂಟ್ರೋಲ್ ಕೀ ಮಾಡಿ ಏನ್ ಮಾಡ್ತೀನಿ, ನಾನು ಮರ್ಜ್ ಮಾಡ್ತೀನಿ. ಮರ್ಜ್ ಮಾಡಿದಾಗ ಎರಡು ಲೇಯರ್ ಏನ್ ಮಾಡಿದ್ವಿ, ಮರ್ಜ್ ಅದು. ಸೊ ಈ ಲೇಯರ್ ಯಾವಾಗ ಮರ್ಜ್ ಮಾಡಬೇಕು, ಯಾವಾಗಿಲ್ಲ ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ರಿ, ಇದನ್ನ ಮೇಲೆ ನೀವು ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಏನಾಗ್ತೈತ್ರಿ, ರಿಮೂವ್ ಆಗ್ತಾವ. ಸೊ ಇಲ್ಲಿ ಅದಕ್ಕೆ ಹೇಳಿದ್ದೆ ನಾನು ನಿಮ್ಗೆ, ಸ್ಪಾಟ್ ಎಷ್ಟು ದೊಡ್ಡದಿರುತ್ತೆ ಅಷ್ಟು ದೊಡ್ಡ ನೀವು ಏನ್ ಮಾಡ್ಬೇಕು, ಬ್ರಷ್ ಮಾಡ್ಕೋಬೇಕು. ಸೊ ಈ ರೀತಿ ಏನ್ ಮಾಡ್ಬೇಕು, ನೀವು ಕ್ಲಿಕ್ ಮಾಡಿದ ಕೂಡಲೇ ಏನಾಗ್ತೈತ್ರಿ, ಅಲ್ಲಿ ರಿಮೂವ್ ಆಯ್ತು. ಸೊ ಈ ರೀತಿಯಾಗಿ ನೀವು ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್ ಮೂಲಕ ಒಂದು ಸ್ಕಿನ್ ಮೇಲೆ ಇರೋ ಏನ್ ಮಾಡಬಹುದು, ಸ್ಪಾಟ್ ನ ರಿಮೂವ್ ಮಾಡಬಹುದು. ನಾನು ನಿಮಗೆ ಇನ್ನೊಂದು ಇಮೇಜ್ ನ ಓಪನ್ ಮಾಡ್ಕೊಂತೀನಿ. ಸೊ ಇಮೇಜ್ ನ ಓಪನ್ ಮಾಡ್ಕೋರಿ. ಸೊ ಇಲ್ಲಿ ಸ್ಪಾಟ್ ಐತಿ. ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಏನ್ ಮಾಡಬಹುದು, ನೀವು ಒಂದು ಇಮೇಜ್ ಮೇಲೆ ಇರೋ ಸ್ಪಾಟ್ ನ ರಿಮೂವ್ ಮಾಡಬಹುದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಹೀಲಿಂಗ್ ಬ್ರಷ್ ಟೂಲ್ ಐತಿ. ಸೊ ಫ್ರೆಂಡ್ಸ್, ಇದು ಹೀಲಿಂಗ್ ಬ್ರಷ್ ಟೂಲ್ ಎಲ್ಲಿ ಯೂಸ್ ಆಗ್ತದಪ್ಪ ಅಂದ್ರೆ, ಇವಾಗ ಒಂದು ಪ್ಲೇಸ್ ಅಲ್ಲಿರೋ ಸ್ಕಿನ್ ನ ಇನ್ನೊಂದು ಪ್ಲೇಸ್ಗೆ, ಅಂದ್ರೆ ಇವಾಗ ಇಲ್ಲಿ ರಿಪ್ಲೇಸ್ ಮಾಡೋದು ಇದೆ. ನಾನು ನಿಮ್ಗೆ ತೋರಿಸ್ತೀನಿ ಇವಾಗ.
ಸೊ ಇದನ್ನ ರಿಮೂವ್ ಮಾಡ್ತೀನಿ ಎಲ್ಲಾನು. ನೀವು ಡೈರೆಕ್ಟ್ ಆಗಿ ಶಿಫ್ಟ್ ಡಬ್ಲ್ಯೂ ಕ್ಲಿಕ್ ಮಾಡ್ಕೊಡ್ಲಿ ಏನಾಗ್ತೈತ್ರಿ, ಇದು ಕಂಟ್ರೋಲ್ ಡಬ್ಲ್ಯೂ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಇಮೇಜ್ ಏನಾಗ್ತೈತಿ ಕ್ಲೋಸ್ ಆಗ್ಬಿಡ್ತೈತಿ. ಸೊ ನಾ ಇವೆಲ್ಲ ಕ್ಲೋಸ್ ಮಾಡ್ತಾ ಇದೀನಿ. ಇವಾಗ ಕ್ಲೋಸ್ ಮಾಡ್ಬಿಟ್ಟು ನಾ ಒಂದು ಇಮೇಜ್ ಓಪನ್ ಮಾಡ್ಕೊಂತೀನಿ. ಹಿಂಗ್ ಒಂದು ಇಮೇಜ್ ಓಪನ್ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ಏನೈತ್ರಿ ಹೀಲಿಂಗ್ ಬ್ರಷ್ ಟೂಲ್ ಐತಿ. ಸೊ ಈ ಹೀಲಿಂಗ್ ಬ್ರಷ್ ಟೂಲ್ ನಮ್ಗೆ ಎಲ್ಲಿ ಯೂಸ್ ಆಗ್ತದಪ್ಪ ಅಂದ್ರೆ, ಸೊ ಇವಾಗ ಇಲ್ಲಿ ಒಂದ್ ಏನೈತ್ರಿ ಸ್ಪಾಟ್ ಐತಿ, ಅದಾದ್ಮೇಲೆ ಇಲ್ಲಿ ಏನೈತ್ರಿ ಕ್ಲೀನ್ ಸ್ಕಿನ್ ಐತಿ. ಸೊ ಈ ಸ್ಕಿನ್ ನಾವು ಇಲ್ಲಿ ರಿಪ್ಲೇಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ನೀವು ಈ ಸೆಲೆಕ್ಷನ್ ಟೂಲ್ ತಗೋರಿ. ಇದನ್ನ ಏನ್ ಮಾಡ್ರಿ, ಹೀಲಿಂಗ್ ಬ್ರಷ್ ಟೂಲ್ ಅಂತ ತಗೋರಿ. ಸೊ ಇಲ್ಲಿ ಒಂದು ಬ್ರಷ್ ನ ನೀವು ಮೂವ್ ಮಾಡ್ರಿ, ಕೀಬೋರ್ಡ್ ಒಳಗೆ ಅಲ್ಟ್ ಕ್ಲಿಕ್ ಮಾಡ್ರಿ. ಅಲ್ಟ್ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಈ ರೀತಿ ಒಂದು ಮಾರ್ಕ್ ಬರ್ತೈತಿ. ಮಾರ್ಕ್ ಬಂದ್ಮೇಲೆ ಮೌಸ್ ಮೇಲೆ ನೀವು ಈ ಸೈಡ್ ಕ್ಲಿಕ್ ಮಾಡ್ರಿ, ಲೆಫ್ಟ್ ಸೈಡ್ ಕ್ಲಿಕ್ ಮಾಡ್ರಿ ಸ್ಯಾಂಪಲ್ ಗೆ ಇಲ್ಲಿ. ಸೊ ಇಲ್ಲಿರೋ ಸ್ಯಾಂಪಲ್ ನ ತಗೊಂಡ ಏನ್ ಮಾಡ್ತೀನಿ, ಇಲ್ಲಿ ಮೂವ್ ಮಾಡ್ತೀನಿ. ಸೊ ಇಲ್ಲಿರೋ ಸ್ಯಾಂಪಲ್ ಏನೈತ್ರಿ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ, ಇಲ್ಲಿ ನೋಡಬಹುದು. ಸೊ ಇವಾಗ ನಾ ಏನ್ ಮಾಡ್ತೀನಿ, ಇಲ್ಲಿರೋ ಸ್ಯಾಂಪಲ್ ನ ತಗೋತೀನಿ. ಸೊ ಕೀಬೋರ್ಡ್ ಒಳಗೆ ಅಲ್ಟ್ ಕ್ಲಿಕ್ ಮಾಡ್ತಂದ್ರೆ ಪ್ರೆಸ್ ಮಾಡ್ತೀನಿ, ಇಲ್ಲೇ ಪ್ರೆಸ್ ಮಾಡಿ ಇಲ್ಲಿ ಮಾಡ್ತೇನೆ. ಇಲ್ಲಿ ನಾ ಈ ರೀತಿ ಏನ್ ಮಾಡ್ತೀನಿ, ಸ್ಯಾಂಪಲ್ ಕ್ರಿಯೇಟ್ ಮಾಡ್ಕೊಂಡು ಸೊ ಒಂದ್ ಸ್ಕಿನ್ ನ ಅಂದ್ರೆ ಒಂದು ಪ್ಲೇಸ್ ಅಲ್ಲಿ ಇರೋ ಸ್ಕಿನ್ ನ ಇನ್ನೊಂದು ಪ್ಲೇಸ್ ಏನ್ ಮಾಡಬಹುದು, ನೀವು ರಿಪ್ಲೇಸ್ ಮಾಡಬಹುದು. ಸೊ ಇವಾಗ ಏನ್ ಮಾಡ್ತೀನಿ, ಇವಾಗ ನೋಡ್ರಿ ನಾ ಈ ಐ ಐತಲ್ಲ, ಸೊ ಈ ಐ ನಾನು ಇಲ್ಲಿ ಕೂಡ ಏನ್ ಮಾಡ್ತೀನಿ, ರಿಪ್ಲೇಸ್ ಮಾಡ್ತೀನಿ. ಸೊ ಇಲ್ಲಿ ಸ್ಯಾಂಪಲ್ ಗೆ ಅಲ್ಟ್ ಕ್ಲಿಕ್ ಮಾಡ್ರಿ, ಇಲ್ಲಿ ಸ್ಯಾಂಪಲ್ ತಗೋರಿ. ಸ್ಯಾಂಪಲ್ ತಗೊಂಡು ನೀವ್ ಏನ್ ಮಾಡ್ರಿ, ಈ ರೀತಿ ಏನ್ ಮಾಡ್ರಿ, ಡ್ರ್ಯಾಗ್ ಮಾಡ್ರಿ. ನೀವು ಪ್ಲಸ್ ಐಕಾನ್ ಯಾವ ರೀತಿ ಡ್ರ್ಯಾಗ್ ಆಗ್ತಾ ಇರ್ತೈತಿ ಆ ರೀತಿ ಏನ್ ಮಾಡ್ತೈತ್ರಿ, ಒಂದ್ ಸ್ಕಿನ್ ನ ರಿಪ್ಲೇಸ್ಮೆಂಟ್ ಆಗ್ತೈತಿ. ಇಲ್ಲಿ ನೋಡ್ಬೋದು, ನೀವು ಪ್ಲಸ್ ನೋಡ್ಬೋದು. ಸೊ ಇಲ್ಲಿ ಪ್ಲಸ್ ಏನಾಗ್ತದ್ರಿ, ಸೊ ಯಾವ ರೀತಿ ಪ್ಲಸ್ ಮೂವ್ ಆಗ್ತದಲ್ಲ, ಸೊ ಆ ರೀತಿ ಏನ್ ಮಾಡ್ತೈತ್ರಿ ಸ್ಕಿನ್ ನ ಅದು ರಿಪ್ಲೇಸ್ ಮಾಡ್ತೈತಿ. ಸೊ ಈ ರೀತಿ ಏನ್ ಮಾಡಬಹುದು, ನೀವು ಹೀಲಿಂಗ್ ಬ್ರಷ್ ಟೂಲಕ್ಕ ಏನ್ ಮಾಡಬಹುದು, ಸ್ಕಿನ್ ಅನ್ನ ರಿಪ್ಲೇಸ್ ಮಾಡಬಹುದು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಪೆಚ್ ಟೂಲ್ ಐತಿ. ಸೊ ಈ ಪೆಚ್ ಟೂಲ್ ಕೂಡ ಹೀಲಿಂಗ್ ಬ್ರಷ್ ಟೂಲಕ್ಕ ಮೂಲಕನೇ ಯೂಸ್ ಆಗ್ತೈತಿ. ಸೊ ಬಟ್ ಅಂದ್ರೂ ಸೊ ಇವೇನ್ ಅದಾವಲ್ಲ ಇವೆಲ್ಲಾ ಟೂಲ್ಸ್ ಎಲ್ಲಾ ವರ್ಕ್ನು ಡಿಫ್ರೆಂಟ್ ಐತಿ. ಸೊ ಎಲ್ಲಾ ಟೂಲ್ನು ಪ್ರತಿಯೊಂದು ಟೂಲ್ ನಮ್ಗೆ ಯೂಸ್ ಆಗ್ತಾವ ಬೇರೆ ಬೇರೆ ಟೈಮ್ ಅಲ್ಲಿ. ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್ ಒಂದೇ ಯೂಸ್ ಆಗಲ್ಲ ಇಲ್ಲಿ ಸ್ಪಾಟ್ ರಿಮೂವ್ ಮಾಡಕ್ಕೆ. ನಮಗೆ ಇಲ್ಲಿ ಹೀಲಿಂಗ್ ಬ್ರಷ್ ಟೂಲ್ ಕೂಡ ಯೂಸ್ ಆಗ್ತೈತಿ, ಅದಾದ್ಮೇಲೆ ಪೆಚ್ ಟೂಲ್ ಕೂಡ ಯೂಸ್ ಆಗ್ತೈತಿ. ಅದಾದ್ಮೇಲೆ ಸೊ ಈ ಮೂರು ನಮ್ಗ ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್ ಇದ್ದಂಗನ, ಯಾಕಂದ್ರೆ ಒಂದು ಸ್ಕಿನ್ ಮೇಲೆ ಇರೋ ಸ್ಪಾಟ್ ನ ರಿಮೂವ್ ಮಾಡಕ ನಾವು ಈ ಮೂರು ಯೂಸ್ ಆಗ್ತಾವ. ಬಟ್ ಕೆಲವೊಂದು ಟೈಮ್ ಅಲ್ಲಿ ಬೇರೆ ಬೇರೆ ಟೈಮ್ ಅಲ್ಲಿ ಬೇರೆ ಬೇರೆ ಟೂಲ್ಸ್ ಗಳು ನಮ್ಗೆ ಯೂಸ್ ಆಗ್ತಾವ. ನೀವು ಪ್ರತಿಯೊಂದು ಬಗ್ಗೆ ತಿಳ್ಕೊರಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಿ ಪೆಚ್ ಟೂಲ್. ಸೊ ಪೆಚ್ ಟೂಲ್ ಕೂಡ ನೀವ್ ಏನ್ ಮಾಡಬಹುದು, ಅದೇ ರೀತಿಯಾಗಿ ಯೂಸ್ ಮಾಡ್ಕೋಬಹುದು. ಸೊ ನಾವ್ ಏನ್ರಿ ಆಲ್ರೆಡಿ ನಾನು ನಿಮ್ಗೆ ಏನ್ ಹೇಳಿದೆ, ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್ ಮೂಲಕ ಹೇಳಿದೆ ಸ್ಪಾಟ್ ನ ರಿಮೂವ್ ಮಾಡಕ್ಕೆ. ಸೊ ಇವಾಗ ನಾ ಇದನ್ನು ಕೂಡ ರಿಪ್ಲೇಸ್ ಮಾಡಬಹುದು. ಸೊ ಇದನ್ನ ತಗೊಂಡು ಏನ್ ಮಾಡ್ರಿ, ನೀವು ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಈ ರೀತಿ ಇಲ್ಲಿ ಸ್ಯಾಂಪಲ್ ನ ಇದನ್ನ ಬಿಟ್ಬಿಟ್ರೆ ಏನೈತ್ರಿ, ಇಲ್ಲಿರೋ ಸ್ಯಾಂಪಲ್ ಇಲ್ಲಿ ಕ್ರಿಯೇಟ್ ಆಯ್ತು. ಸೊ ಈ ರೀತಿ ಏನ್ ಮಾಡಬಹುದು, ನೀವು ಪೆಚ್ ಟೂಲ್ ಮೂಲಕ ಒಂದು ಸ್ಯಾಂಪಲ್ ನ ಇನ್ನೊಂದು ಸ್ಕಿನ್ ನಲ್ಲಿ ರಿಪ್ಲೇಸ್ ಮಾಡಬಹುದು. ಸೊ ನಾ ಇದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾ ರಿಪ್ಲೇಸ್ ಮಾಡ್ತೀನಿ ಇಲ್ಲಿ. ಸೊ ಇಲ್ಲಿ ರಿಪ್ಲೇಸ್ ಮಾಡಿದೆ. ಸೊ ಇಲ್ಲಿ ಇರೋದು ಏನೈತ್ರಿ, ಇಲ್ಲಿ ರಿಪ್ಲೇಸ್ ಆಯ್ತು. ಮತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಂತೀವಿ ಈ ರೀತಿ ರೌಂಡ್ ಆಗಿ, ಇದನ್ನ ಇಲ್ಲಿ ರಿಪ್ಲೇಸ್ ಮಾಡ್ತೀನಿ. ಸೊ ಈ ರೀತಿ ಕೂಡ ಏನ್ ಮಾಡಬಹುದು, ಒಂದು ಸ್ಕಿನ್ ಮೇಲೆ ಇರೋ ಸ್ಪಾಟ್ ನ ನೀವು ಈ ರೀತಿ ಪೆಚ್ ಟೂಲ್ ಮೂಲಕ ಕೂಡ ನೀವು ರಿಮೂವ್ ಮಾಡಬಹುದು. ಈಗ ನೋಡ್ರಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರಿಮೂವ್ ಮಾಡ್ತೀನಿ ಸ್ಯಾಂಪಲ್ ಗೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ಯಾಂಪಲ್ ಅಲ್ಲಿ ಇಲ್ಲಿ ಬಿಟ್ಬಿಡ್ತೀನಿ, ಅಂದ್ರೆ ಇಲ್ಲಿರೋ ಜಾಗ ಏನಾಯ್ತ್ರಿ ಇಲ್ಲಿ ರಿಪ್ಲೇಸ್ ಆಯ್ತು. ಸೊ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡಬಹುದು, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಪೆಚ್ ಟೂಲ್ ಮೂಲಕ ಕೂಡ ನೀವು ಏನ್ ಮಾಡಬಹುದು, ಸ್ಪಾಟ್ ನ ರಿಮೂವ್ ಮಾಡಬಹುದು. ಬಟ್ ಎಲ್ಲಾ ಟೂಲ್ಸ್ ಗೆ ಏನ್ರಿ ಬೇರೆ ಬೇರೆ ಟೈಮ್ ಅಲ್ಲಿ ಬೇರೆ ಬೇರೆ ತರ ಯೂಸ್ ಆಗ್ತಾವ. ಪ್ರತಿಯೊಂದು ಟೂಲ್ಸ್ ಬಗ್ಗೆ ಏನಾಗ್ತೈತಿ ನೀವು ತಿಳ್ಕೊಬೇಕಾಗ್ತೈತಿ. ಆ ತರ ನಿಮ್ಗೆ ಪ್ರತಿಯೊಂದು ಟೂಲ್ಸ್ ಬಗ್ಗೆ ಹೇಳ್ತೇನೆ. ಸೊ ಈ ರೀತಿ ಏನ್ ಮಾಡಬಹುದು, ನೀವು ಪೆಚ್ ಟೂಲ್ ಮೂಲಕ ಕೂಡ ಏನ್ ಮಾಡಬಹುದು, ಸ್ಪಾಟ್ ನ ರಿಮೂವ್ ಮಾಡ್ಕೋಬಹುದು. ಅದಾದ್ಮೇಲೆ ಏನೈತ್ರಿ, ಇಲ್ಲಿ ನಿಮ್ಗೆ ಕಾಂಟೆಂಟ್ ಅವರ್ ಟೂಲ್ ಐತಿ. ಸೊ ಈ ಟೂಲ್ ನಮ್ಗೆ ಎಲ್ಲಿ ಯೂಸ್ ಆಗಲ್ಲ, ನಾ ಪ್ರತಿಯೊಂದು ಸರಿ ಸೊ ಯಾವಾಗ್ಲೂ ನಾ ಇದನ್ನ ಯೂಸೇ ಮಾಡಿಲ್ಲ. ಇದು ಕೂಡ ಅದೇ ರೀತಿ ರಿಪ್ಲೇಸ್ ಆಗ್ತೈತಿ. ಇಲ್ಲಿ ನೋಡ್ರಿ, ಸೊ ನಾ ಇದನ್ನ ಐ ಏನ್ ಮಾಡ್ಕೋತೀನಿ, ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಿಟ್ಟು ಎಂಟರ್ ಕೊಟ್ಬಿಡ್ತೀನಿ. ಸೊ ಇಲ್ಲಿ ಏನೈತ್ರಿ ಐ ರಿಮೂವ್ ಆಯ್ತು. ಸೊ ಇಲ್ಲಿ ಏನಾಯ್ತು, ರಿಪ್ಲೇಸ್ ಆಯ್ತು. ಒಂದು ಐ ನೀವು ಏನ್ ಮಾಡಬಹುದು, ರಿಪ್ಲೇಸ್ ಮಾಡಬಹುದು ಇಷ್ಟೇ. ಬಟ್ ಇದು ಜಾಸ್ತಿ ನಮ್ಗೆ ಯೂಸ್ ಆಗಲ್ಲ. ನೀವು ಎಲ್ಲಿ ಇದನ್ನ ತಲೆ ಕೆಡ್ಸ್ಕೊಬೇಡಿ ದಯವಿಟ್ಟು. ಅದಾದ್ಮೇಲೆ ನೆಕ್ಸ್ಟ್ ಏನೈತ್ರಿ, ಇಲ್ಲಿ ರೆಡ್ ಐ ಟೂಲ್ ಐತಿ. ಸೊ ಇದು ನಮಗೆ ತುಂಬಾ ಇಂಪಾರ್ಟೆಂಟ್, ಇದು ಕೂಡ ನಮ್ಗೆ ಯೂಸ್ ಆಗ್ತೈತಿ. ಸೊ ಇವಾಗ ನೀವು ಮೊಬೈಲ್ ಅಲ್ಲಿ ಎಲ್ಲ ಒಂದು ಇಮೇಜ್ ನ ಕ್ಲಿಕ್ ಮಾಡ್ತಿರ್ತಾರ. ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದು ಇಮೇಜ್ ಅಲ್ಲಿ ಏನಾಗ್ತೈತ್ರಿ, ಕಣ್ಣುಗಳು ರೆಡ್ ರೆಡ್ ಬರ್ತಿರ್ತಾವ ಈ ರೀತಿ. ಸೊ ನಾನು ನಿಮ್ಗೆ ತೋರಿಸ್ತೀನಿ. ಈ ರೀತಿ ಏನ್ ಮಾಡ್ತಿರ್ತಾವ್ರಿ, ಕಣ್ಣು ರೆಡ್ ಬರ್ತಿರ್ತಾವ. ಆ ಮೊಬೈಲ್ ಅಲ್ಲಿ ಫ್ಲಾಶ್ ಆನ್ ಮಾಡ್ಬಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ರೆಡ್ ಬರ್ತಾವ ಈ ರೀತಿ. ಇವಾಗ ಕ್ಯಾಮ್ರಾ ಎಲ್ಲಾನು ಅಡ್ವಾನ್ಸ್ ಫೀಚರ್ ಅಲ್ಲಿ ಬಂದಾವ. ಸೊ ಇವಾಗ ಫ್ಲಾಶ್ ಆನ್ ಆದ್ರೂ ಕೂಡ ರೆಡ್ ಐ ಬರಲ್ಲ, ಯಾಕಂದ್ರೆ ಅಲ್ಲಿ ರೆಡ್ ಐ ಡಿಟೆಕ್ಷನ್ ಅಂತ ಒಂದು ಆಪ್ಷನ್ ಇರ್ತೈತಿ ಕ್ಯಾಮ್ರಾ ಒಳಗ. ನೀವು ಅದನ್ನ ಆನ್ ಮಾಡಿಬಿಟ್ರೆ ಏನಾಗ್ತೈತ್ರಿ, ಅದು ರೆಡ್ ಬರಂಗಿಲ್ಲ. ಸೊ ಇದನ್ನ ನೀವು ರಿಮೂವ್ ಮಾಡ್ಬೇಕು. ಸೊ ರಿಮೂವ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಮಾಡ್ರಿ, ರೆಡ್ ಐನ ತಗೋರಿ. ರೆಡ್ ಐ ಟೂಲ್ ತಗೊಂಡ್ ಕೇಸಿಂದ ಇಲ್ಲಿ ಏನ್ ಮಾಡ್ರಿ, ನೀವು ರೆಡ್ ಎಲ್ಲಿ ಅಂತೀರ ನೀವು ಕ್ಲಿಕ್ ಮಾಡ್ಕೊಳ್ಳಿ ಏನಾಗ್ತೈತಿ ನೋಡ್ರಿ, ಜಸ್ಟ್ ರೆಡ್ ಹೋಗ್ಬಿಡ್ತು. ಅಂದ್ರೆ ಒಂದ್ ಇಮೇಜ್ ನ ನೀವು ಕ್ಲಿಕ್ ಮಾಡಿರ್ತೀರಿ, ಅದರಲ್ಲಿ ರೆಡ್ ಐ ಬಂದಿರ್ತಾವ. ಬಟ್ ಅದನ್ನ ರಿಮೂವ್ ಮಾಡ್ಬೇಕು. ಕಸ್ಟಮರ್ ರೆಡ್ ಐ ಬಂದತ್ತಲ್ಲ ಅಂತ ನಮಗ ತೊಂದರೆ ಮಾಡಬಹುದು. ಸೊ ಅದನ್ನ ರಿಮೂವ್ ಮಾಡ್ಬೇಕಂದ್ರೆ ನೀವು ಅದನ್ನ ಫೋಟೋಶಾಪ್ ಒಳಗೆ ಓಪನ್ ಮಾಡ್ಕೊಂಡು ರೆಡ್ ಐನ ಏನ್ ಮಾಡಬಹುದು, ನೀವು ಈ ರೀತಿ ರಿಮೂವ್ ಮಾಡಬಹುದು. ಸೊ ಎಲ್ಲೆಲ್ಲಿ ರೆಡ್ ಕಾಣ್ತಲ್ಲ ನಿಮ್ಗ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡ್ಕೊಳ್ಳಿ ಏನಾಗ್ತೈತ್ರಿ, ರೆಡ್ ಐ ರಿಮೂವ್ ಆಗ್ತೈತಿ. ನಾನು ನಿಮ್ಗೆ ಇನ್ನೊಂದು ಇಮೇಜ್ ನ ಓಪನ್ ಮಾಡ್ಕೊಂಡು ಕೂಡ ತೋರಿಸ್ತೇನೆ. ಸೊ ಫುಲ್ ಪೂರ್ತಿ ರೆಡ್ ಐತಿ. ಸೊ ಪೂರ್ತಿ ರೆಡ್ ಇರೋದನ್ನ ಕೂಡ ನೀವು ರಿಮೂವ್ ಮಾಡಬಹುದು. ಇಲ್ಲಿ ನೋಡಿ ನಾನು ರಿಮೂವ್ ಮಾಡ್ತೇನೆ. ಸೊ ಎಲ್ಲಿ ರೆಡ್ ಐತಿ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು. ಅದು ಆಟೋಮೆಟಿಕ್ಲಿ ಏನಾಗ್ತೈತ್ರಿ, ರೆಡ್ ಎಲ್ಲಿ ಐತಿಲ್ಲ ಅದು ರಿಮೂವ್ ಮಾಡ್ಬಿಡ್ತೈತಿ. ಸೊ ಇಲ್ಲಿ ನೋಡ್ರಿ ಏನಾಯ್ತು, ರೆಡ್ ರಿಮೂವ್ ಆಯ್ತು, ಬ್ಲಾಕ್ ಬಂತು. ಸೊ ಇದು ಎಲ್ಲಿ ಯೂಸ್ ಆಗ್ತೈತಪ್ಪ ಅಂದ್ರೆ, ನೀವು ರೆಡ್ ಐ ಏನಾದ್ರು ಇತ್ತು ಅಂದ್ರೆ ಅದನ್ನ ರಿಮೂವ್ ಮಾಡಾಕ ನಿಮ್ಗೆ ಸೊ ಈ ರೆಡ್ ಐ ಯೂಸ್ ಆಗ್ತೈತಿ.
ಸೊ ಅದಾದ್ಮೇಲೆ ಬ್ರಷ್ ಟೂಲ, ಮಿಕ್ಸರ್ ಬ್ರಷ್ ಟೂಲ. ಸೊ ಫ್ರೆಂಡ್ಸ್, ಇವಾಗ ನಾವು ವಿಡಿಯೋನ ಹೇಳ್ತಾ ಇದ್ರೆ ಲೆಂತ್ ಆಗ್ತೈತಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮ್ಗೆ ಬ್ರಷ್ ಟೂಲ್ ಎಲ್ಲೆಲ್ಲಿ ಯೂಸ್ ಆಗ್ತೈತಿ, ಅದಾದ್ಮೇಲೆ ಕ್ಲೋನ್ ಸ್ಟ್ಯಾಂಪ್ ಟೂಲ್ ಬಗ್ಗೆ ಹೇಳ್ತೇನೆ. ಸೊ ಇವೆರಡು ಈ ಟೂಲ್ ನಮಗೆ ಹಿಸ್ಟ್ರಿ ಬ್ರಷ್ ಟೂಲ್ ಯೂಸ್ ಆಗಲ್ಲ, ಯಾಕಂದ್ರೆ ಇವು ನಾವು ಕಂಟ್ರೋಲ್ Z ಕ್ಲಿಕ್ ಮಾಡಿ ಒಂದು ಬ್ಯಾಕ್ ಬರ್ತಿರ್ತೀವಿ ಹಿಸ್ಟ್ರಿನ ಕ್ಲಿಯರ್ ಮಾಡ್ಕೊಂಡು. ಸೊ ಇವೆರಡು ಯೂಸ್ ಆಗಲ್ಲ. ಅದಾದ್ಮೇಲೆ ನಮಗೆ ಎರೇಸ್ ಟೂಲ್ ಯೂಸ್ ಆಗ್ತೈತಿ, ಬ್ಯಾಕ್ ಗ್ರೌಂಡ್ ಎರೇಸ್ ಟೂಲ್ ಯೂಸ್ ಆಗ್ತೈತಿ, ಸೊ ಮ್ಯಾಜಿಕ್ ಟೂಲ್ ಯೂಸ್ ಆಗ್ತೈತಿ. ಸೊ ಇವೆರಡು ಟೂಲ್ಗಳನ್ನ, ಇವು 3 ಟೂಲ್ಗಳನ್ನ ಏನ್ ಮಾಡ್ತೀನಿ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ನೀವು ಒಂದೊಂದೇ ಟೂಲ್ಸ್ ಬಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಫ್ರೆಂಡ್ಸ್. ಸೊ ಇದೇ ರೀತಿ ಹೆಚ್ಚಿನ ಎಡಿಟಿಂಗ್ ಕ್ಲಾಸ್ಗಳಿಗಾಗಿ, ಫೋಟೋಶಾಪ್ ಕ್ಲಾಸ್ಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ರಿ, ಹಂಗ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.